ಕಾಲೇಜುಗಳ ತರಗತಿಗಳಲ್ಲಿ ಹಿಜಾಬ್ ಅನ್ನ ಧರಿಸದೆ ಇರುವ ಹಾಗೆ ಇವತ್ತು ತೀರ್ಪು ಬಂದಿದೆ. ಸಮವಸ್ತ್ರಕ್ಕೆ ಅಲ್ಲಿ ಆದ್ಯತೆಯನ್ನ ನೀಡಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಅರ್ಜಿದಾರರ ಪರ ವಕೀಲರಾದಂತಹ ಶಾಹುಲ್ ಅಮೀದ್ ಅವರಿದ್ದಾರೆ. ಶಾಹುಲ್ ಅಮೀದ್ ಅವರೇ, ನಿಮ್ಮ ನಿರೀಕ್ಷೆ ಏನಾಗಿತ್ತು? ನೀವು ಸಾಕಷ್ಟು ವಾದಗಳನ್ನ ಮಂಡನೆ ಮಾಡಿದ್ರಿ, ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀಡಿದ್ರಿ, ಅದು ಮೂಲಭೂತ ಹಕ್ಕು ಕಡ್ಡಾಯ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರಿ, ಧಾರ್ಮಿಕವಾಗಿ ಇದನ್ನು ಬೇಕೇ ಬೇಕು ಅಂತ ಹೇಳಿ ಯಾವ ರೀತಿಯಂತಹ ದಾಖಲಾತಿಗಳನ್ನು ಕೂಡ ನೀಡಲಾಗಿತ್ತು. ಆದ್ರೆ ನೀವು ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ನಿರೀಕ್ಷೆಗಳು ಏನಿತ್ತು? ಈಗ ಮೇಡಮ್, ಈಗ ತೀರ್ಪು ಬಂದಾಯ್ತು, ಈಗ ಅದ್ರ ವಿಶ್ಲೇಷಣೆ ನಡೀತಾ ಇದೆ. ನಮ್ಮ ಸೀನಿಯರ್ ಅಡ್ವೊಕೇಟ್ ದೇವದತ್ ಕಾಮತ್ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಅಸಮಾಧಾನ ಇದೆ, ಸೊ ಅದನ್ನ ಅಪೀಲ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ನಾವು ಮೇಲ್ಮನವಿ ಸಲ್ಲಿಸ್ತಾ ಇದ್ದೇವೆ. ಸೊ ಇವತ್ತು ಅಥವಾ ನಾಳೆ ಒಳಗೆ ಮೇಲ್ಮನವಿ. ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ಸುಪ್ರೀಂ ಕೋರ್ಟ್ ಕರೆ ತಡ್ತಾ ಇದ್ದೀರಿ? ಅದೇ ಆರ್ಟಿಕಲ್ ಕಾಂಟ್ರರಿ ಟು ಆರ್ಟಿಕಲ್ 25 ಆಫ್ ದ ಕಾನ್ಸ್ಟಿಟ್ಯೂಷನ್ ಈ ತೀರ್ಪು, ಮತ್ತೆ ಅದರ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ. ಸೊ ಮಧ್ಯಾಹ್ನ ಒಳಗೆ ನಾವು SLP ರೆಡಿ ಮಾಡ್ತಾ ಇದ್ದೇವೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೇವೆ ಡೆಲ್ಲಿಗೆ. ಸೊ ಅದ್ರ ಬಗ್ಗೆ ಡ್ರಾಫ್ಟ್ ರೆಡಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಇವತ್ತೇ ನೀವು ಸಲ್ಲಿಸ್ತೀರಾ, ಅರ್ಜಿ ಹಾಕ್ತೀರಾ? ಬಹುಶಃ ಇವತ್ತು ಅಥವಾ ನಾಳೆ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳ ವಿಚಾರಗಳನ್ನ ಕೂಡ ಕೇಳಬೇಕಾಗತ್ತೆ. ಒಂದ್ ಕಡೆ ಅವರ ಎಜುಕೇಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಸ್ ಕೂಡ ಇದೆ. ವಿದ್ಯಾರ್ಥಿಗಳ ಹತ್ರ ಎಲ್ಲ ಮಾತಾಡಿದ್ರ ಹೇಗೆ? 22ರಿಂದ ಎಕ್ಸಾಮ್ಸ್ ಶುರುವಾಗ್ತಾ ಇದೆ. ಸೊ ನಾವು ವಿದ್ಯಾರ್ಥಿಗಳಿಗೆ ಅಸಮಾಧಾನ ಇರುವುದರಿಂದ ಮೇಲ್ಮನವಿ ಸಲ್ಲಿಸ್ತಾ ಇದ್ದೇವೆ. ನಾವು ಏನೆಲ್ಲ ವಾದ ಮಂಡಿಸಿದ್ದೇವೆ, ಸುದೀರ್ಘ 11 ದಿವಸ ವಾದ ದೇವದತ್ ಕಾಮತ್ ಅವರು ಮಂಡಿಸಿದ್ರು ಉಚ್ಚ ನ್ಯಾಯಾಲಯದಲ್ಲಿ. ಅದೇ ನರೇಟಿವ್ ಪ್ರಕಾರ ನಾವು ಹೋಗ್ತೇವೆ ಸುಪ್ರೀಂ ಕೋರ್ಟಿಗೆ. ನೋಡೋಣ ಏನಾಗತ್ತೆ, ಕಾದ್ ನೋಡೋಣ. ಓಕೆ, ಈಗ ವಿದ್ಯಾರ್ಥಿಗಳು ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಹೇಳಿದ್ರೆ ಅಸಮಾಧಾನ ಇದೆ ಅಂತ ಹೇಳಿ. ಹೌದು ಮಾತಾಡಿದ್ದಾರೆ. ಓಕೆ, ಈಗ ನಾವು 6 ಅರ್ಜಿಗಳು ಸಲ್ಲಿಕೆ ಆಗಿತ್ತು ಈ ಒಂದು ಹೈಕೋರ್ಟ್ ನಲ್ಲಿ ಕೂಡ. ಆದ್ರೆ ಅವೆಲ್ಲವೂ ಕೂಡ ರಿಜೆಕ್ಟ್ ಆಗಿದೆ, ಒಂದಷ್ಟು ಅಂಶಗಳನ್ನ ಇಲ್ಲಿ ಹೇಳಲಾಗಿದೆ ಅಂತ ಹೇಳಿ. ಸೊ ನಿಮ್ಮ ದಾಖಲಾತಿಗಳು, ನೀವು ಕೊಟ್ಟಂತಹ ವಿಚಾರಗಳಲ್ಲಿ ಎಲ್ಲೋ ಲೋಪ ಆಗಿದೆ ಅಂತ ಏನಾದ್ರು ನಿಮ್ಗೆ ಅನ್ಸತ್ತಾ ಇಲ್ವಾ? ನಮ್ಮ ರಿಟ್ ಪಿಟಿಷನ್ 2880 ಆಫ್ 2022 ಅಲ್ಲಿ ಆಲ್ ಟುಗೆದರ್ ಡಿಸ್ಮಿಸ್ ಮಾಡಿದ್ದಾರೆ. ಬಟ್ ನಮ್ಮ ಅರ್ಜಿಯಲ್ಲಿ ಅವರು ಇಂಡಿವಿಜುವಲ್ ಆಗಿ ಏನು ಅಬ್ಸರ್ವೇಷನ್ ಮಾಡಿಲ್ಲ. as far as ರಿಟ್ ಪಿಟಿಷನ್ 2147 ಆಫ್ 2022 ಅಲ್ಲಿ ಅವರು ಏನೋ ಅಬ್ಸರ್ವೇಷನ್ ಮಾಡಿದ್ದಾರೆ, ಹೈಕೋರ್ಟ್ ಇಂದ ಅಬ್ಸರ್ವೇಷನ್ ಬಂದಿದೆ. ಬಟ್ ಓವರ್ ಆಲ್ ರಿಟ್ ಪಿಟಿಷನ್ ಡಿವೈಡ್ ಆಫ್ ಮೆರಿಟ್ಸ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಸೊ ಅದ್ರ ಮೇಲೆ ವಿ ಆರ್ ಫೈಲಿಂಗ್ an SLP. ಈಗ ಬೇರೆ ಬೇರೆ ಕೋರ್ಟ್ ನ ತೀರ್ಪುಗಳನ್ನು ನೀವು ಉಲ್ಲೇಖ ಮಾಡಿದ್ರಿ ಆ ಸಂದರ್ಭದಲ್ಲಿ. ಅದರ ಜೊತೆಗೆ ಧಾರ್ಮಿಕತಾ ವಿಚಾರ, ಬೇರೆ ಬೇರೆ ರಾಷ್ಟ್ರಗಳ ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಿದ್ರಿ ನೀವಾಗ ಅಂತ. ಹೌದು, ಸುಮಾರು 54 ಜಡ್ಜ್ಮೆಂಟ್ ಅನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಅಬ್ರಾಡ್ ಜಡ್ಜ್ಮೆಂಟ್ಸ್ ಕೂಡ, ಸೌತ್ ಆಫ್ರಿಕನ್ ಜಡ್ಜ್ಮೆಂಟ್ಸ್, ಹೌಸ್ ಆಫ್ ಲಾರ್ಡ್ಸ್ ಜಡ್ಜ್ಮೆಂಟ್, ಇಂಗ್ಲೆಂಡ್ ಜಡ್ಜ್ಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೇವೆ. ಮುಖ್ಯವಾಗಿ ವಿಜಯ್ ಇಮಾನ್ಯುಯಲ್ ಕೇಸ್ ಸುಪ್ರೀಂ ಕೋರ್ಟ್ ವಿದ್ಯಾರ್ಥಿಗಳ ಪರವಾಗಿ ಕೊಟ್ಟಿದ್ದು, ಅದು ಪ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಉಚ್ಚ ನ್ಯಾಯಾಲಯ ಇದರ ಬಗ್ಗೆ ತೀರ್ಪು ಕೊಟ್ಟಿದೆ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದು ನರೇಟಿವ್ ನಾವು ಏನ್ ಸೆಟ್ ಮಾಡಿದ್ದೇವೆ ಹೈಕೋರ್ಟ್ ಅಲ್ಲಿ, ಸೊ ಅದರ ಪ್ರಕಾರ ನಾವು SLP ಸಲ್ಲಿಸ್ತೇವೆ. ಈಗ ಒಂದು ವಿದ್ಯಾರ್ಥಿಗಳ ಎಜುಕೇಶನ್ ಕೂಡ ನೀವು ಇಲ್ಲಿ ಗಮನಿಸಬೇಕಾಗತ್ತಲ್ವಾ, ಹೇಗೆ ಅಂತ ಹೇಳಿ? ಯಾಕಂದ್ರೆ ಎಕ್ಸಾಮ್ಸ್ ಹತ್ತಿರ ಬರ್ತಿರೋದ್ರಿಂದ ಅವರಿಗೂ ಇದ್ರ ಬಗ್ಗೆ ಒಂದಷ್ಟು ಮತ್ತೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ನಾವು ಆದಷ್ಟು ಬೇಗ ಮೂವ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ 22ರಿಂದ ಎಕ್ಸಾಮ್ ಶುರು ಆಗ್ತಾ ಇದೆ. ಸೊ ನೋಡೋಣ, ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಅಡಿಯಲ್ಲಿ ನಮಗೂ ಹೋಗುದು ಹಕ್ಕಿದೆ. ಸೊ ನಾವು ಹೋಗ್ತಾ ಇದ್ದೇವೆ, ನೋಡೋಣ ಸರ್ವೋಚ್ಚ ನ್ಯಾಯಾಲಯ. ಓಕೆ, ಈಗಾಗಲೇ ರೆಡಿ ಮಾಡ್ಕೊಂಡಿದ್ರ ಹೇಗೆ? ಯಾವುದೇ ತೀರ್ಪು ಬಂದ್ರು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಬಹುಶಃ ಮಧ್ಯಾಹ್ನ ನಂತರ ಫೈಲ್ ಆಗ್ಬಹುದು. ಸೊ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೇವೆ, ಸ್ಕ್ಯಾನ್ ಮಾಡಿ. ಆಲ್ರೆಡಿ ಆರ್ಡರ್ಸ್ ಅಪ್ಲೋಡ್ ಆಗ್ಬಿಟ್ಟಿದೆ, ಎಲ್ಲ ಆಗಿದೆ. ಸೊ ವಿ ಆರ್ ಮೂವಿಂಗ್ ಇಟ್. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಈಗ ಅನೇಕರು ಹೇಳ್ತಾ ಇದ್ದಾರೆ, ಈಗ ಅಟ್ಲೀಸ್ಟ್ ನಾವು ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಕನ್ವಿನ್ಸ್ ಮಾಡಬೇಕು, ಅವರ ಪೇರೆಂಟ್ಸ್ ಅನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮತ್ತೆ ಇದು ಕಂಟಿನ್ಯೂ ಆದ್ರೆ ಬೇರೆ ಬೇರೆ ರೀತಿಯಂತಹ ಎಫೆಕ್ಟ್ ಆಗುತ್ತೆ. ಮಕ್ಕಳ ವಿಚಾರ ಒಂದು ಎಫೆಕ್ಟ್ ಆಗುತ್ತೆ, ಆಮೇಲೆ ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಏನಾದ್ರೂ ಕನ್ವಿನ್ಸ್ ಮಾಡುವಂತಹ ಸಾಧ್ಯತೆ ಇದೆಯಾ? ಈಗ ವಿದ್ಯಾರ್ಥಿಗಳ ಸಂಪರ್ಕ ಮಾಡಿದ್ರು ಅವರಿಗೆ ಅಸಮಾಧಾನ ಇದೆ. ನಾವು ವಕೀಲರಾಗಿ ನಾವು ವಾದ ಮಂಡನೆ ಮಾಡೋದು ನಮ್ಮ ಜವಾಬ್ದಾರಿ. ಸೊ ನಾವು ಮೇಲ್ಮನವಿ ಸಲ್ಲಿಸ್ತಾ ಇದ್ದೇವೆ, ನೋಡೋಣ ಏನಾಗತ್ತೆ.
ಓಕೆ, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಅಥವಾ ಅರ್ಜಿಯನ್ನು ಹಾಕಿಸಿದ್ರೆ ಅದು ಕೂಡ ಒಂದಷ್ಟು ಟೈಮ್ ಅಂತ ತೆಗೆದುಕೊಳ್ಳುತ್ತೆ. ನೀವು ಈ ಹಿಂದೆನೆ ಒಂದಷ್ಟು ಅರ್ಜಿಗಳು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಿತ್ತು. ಹೈಕೋರ್ಟ್ ತೀರ್ಪಿನ ನಂತರ ಅದನ್ನ ನಾವು ಕೈಗೆತ್ತಿಕೊಳ್ಳುವ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು ಅಂತ ಹೇಳಿ. ಸೂಕ್ತ ಸಮಯ ಇದು ಅಂತ ಅನ್ಸುತ್ತಾ ಈಗ? ಸರ್ವೋಚ್ಚ ನ್ಯಾಯಾಲಯನ ನಾವು ಇಲ್ಲಿ ಇರುವ ಇಂಟರಿಮ್ ಆರ್ಡರ್ ಮೇಲೆ ಮೂವ್ ಮಾಡಿದ್ದೇವೆ ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಂದೆ ಮೆನ್ಷನ್ ಮಾಡಿದ್ದೇವೆ. ಸೊ ಅವ್ರು ಹೇಳಿದ್ರು ಇಲ್ಲ, ಕರ್ನಾಟಕದಲ್ಲಿ ಅದನ್ನು ಡಿಸೈಡ್ ಆಗ್ಲಿ, ಆಮೇಲೆ ನೋಡೋಣ ಅಂತ ಒಂದು ಮಾತು ಹೇಳಿದ್ರು. ಸೊ ಆದಷ್ಟು ಬೇಗ ನಾವು ಮೂವ್ ಮಾಡ್ತಾ ಇದ್ದೇವೆ, ನೋಡೋಣ. ಸರ್ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ಯಾವ ಅಂಶ ಅಲ್ಲಿ ಸರಿ ಆಗಿಲ್ಲ ಅಂತ ಅನ್ಸುತ್ತೆ? ಇದ್ರ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಅನ್ಸುತ್ತೆ ಅಂತ? ಅಲ್ಲ, ನಮ್ಮ ಯಾವ್ದು ವಾದವನ್ನು ಅವರು ಪರಿಗಣಿಸಲಿಲ್ಲ. ಯಾವುದು ಆರ್ಟಿಕಲ್ 25 ಇರ್ಲಿ, ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಇರ್ಲಿ, ಯಾವ್ದು ವಾದವನ್ನು, ರೈಟ್ ಟು ಎಜುಕೇಶನ್ ಇರ್ಲಿ, ಆರ್ಟಿಕಲ್ 19 ಇರ್ಲಿ, ಆರ್ಟಿಕಲ್ 21 ಇರ್ಲಿ, ಯಾವ್ದನ್ನು ಪರಿಗಣಿಸಲಿಲ್ಲ. ಸೊ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ತೀರ್ಪು ಬಗ್ಗೆ ನಾವು ಹೇಳುದು ತಪ್ಪು. ತೀರ್ಪು ಕೊಟ್ಟಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯ, ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ನಾವು ಅದ್ರ ಮೇಲೆ ಮೇಲ್ಮನವಿ ಸಲ್ಲಿಸ್ತೇವೆ. ಒಂದು ಕಡೆ ಈಗ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ರು, ಅಂದ್ರೆ ಯಾವುದೇ ರೀತಿಯಂತಹ ಜಾಸ್ತಿ ಅವರು ದಾಖಲಾತಿಗಳನ್ನ ಕೊಟ್ಟಿಲ್ಲ, ಜೊತೆಗೆ ಧಾರ್ಮಿಕ ಹಕ್ಕು ಇದು ಅನ್ನೋದನ್ನ, ಕಡ್ಡಾಯ ಅನ್ನೋದನ್ನ ಅವರಿಗೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ, ಆ ರೀತಿ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ನಾವು ನಮ್ಮ ಪರವಾಗಿ ಏನು ನಮ್ಮ ಶ್ರಮ ಪಡ್ಬೇಕಾಗಿತ್ತು ನಾವು ಪಟ್ಟಿದ್ದೇವೆ, ನಾವು ದಾಖಲಾತಿಗಳನ್ನು ಕೊಟ್ಟಿದ್ದೇವೆ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ನಮ್ಮ ಜವಾಬ್ದಾರಿ, ನಾವು ಅಪೀಲ್ ಫೈಲ್ ಮಾಡಬೇಕು. ನಮ್ಮ ಸಂವಿಧಾನ ಅಡಿಯಲ್ಲಿ ನಮ್ಗೆ ರೈಟ್ ಇದೆ. ಸೊ ವಿ ಆರ್ ಗೋಯಿಂಗ್ ವಿತ್ ದ SLP. ನಾವು ಹೋಗ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಶಾಹುಲ್ ಹಮೀದ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.